ತುಂಬೆಲ್ಲ ಹಿಂಗೆ ಬರ್ತಾವು. ಅದೇನು ನೀವು ಅಪಘಾತ ವಿಮೆ ಏನೈತಲ್ಲ, ನೀವು ಅದೇನಿಲ್ಲ ನಿಮ್ಮ ಸಿಸ್ಟಮ್ದಾಗೆ ಇರ್ಬೇಕಲ್ಲ, ಅವ್ರ ಅಕೌಂಟ್ನಾಗ ದುಡ್ಡು ಕಟ್ ಆಗಿಡ್ಬೇಕು, ಆ ಥರ ವ್ಯವಸ್ಥೆ ಮಾಡಿರಿ. ನೀವು ಕೇಳೋದು ಅಪಘಾತ ವಿಮಾ ಅಂತ ನಾವು ಎಲ್ಲರಿಗೂ ನಮ್ಮ ಸಂಘದ ಸಾಲಗಾರ ಯಾರದಿರಲ್ಲ, ಪ್ರತಿಯೊಬ್ಬ ಸದಸ್ಯರಿಗೂ ನಾವು ಮಾಡೇ ಬಿಟ್ಟಿರ್ತೀವಿ. ನೀವು ಕೇಳೋದು ಯಶಸ್ವಿನಿ ಕೇಳತ್ತೇನೆ. ಯಶಸ್ವಿನಿ ಅಲ್ಲ, ಅಪಘಾತ ವಿಮಾ ಕಂಪಲ್ಸರಿ. ಯಾವುದೇ ಪರಿಸ್ಥಿತಿಗೂ ಅವ್ರು ಮಿಸ್ ಆಗಬಾರ್ದು. ನಾವು ಪ್ರತಿಯೊಬ್ಬರಿಗೂ ನಮ್ಮ ಸಂಘಿನಿಂದ ಯಾರು ಸಾಲ ತಗೊಂಡ್ರಲ್ಲ ಪ್ರತಿಯೊಬ್ಬರಿಗೂ ನಾವು ಅಪಘಾತ ವಿಮಾ ಮಾಡಿಸೇ ಬಿಟ್ಟಿರ್ತೀವಿ. 70 ವರ್ಷದ ಮೇಲ್ಪಟ್ಟವರಿಗೆ ಅಪಘಾತ ವಿಮಾ ಅದು ಲಾಗೂ ಆಗೋದಿಲ್ಲ. ಅದಕ್ಕೆ 70 ವರ್ಷದ ಮೇಲ್ಪಟ್ಟವ್ರನ್ನ ಬಿಟ್ಟ ಈಗ ನಮ್ಮ ಸಂಘದೊಳಗೆ ಏನು ಸಾಲ ತಗೊಂಡ್ರಲ್ಲ ಪ್ರತಿಯೊಬ್ಬ ರೈತ ಸದಸ್ಯರಿಗೂ ನಾವು ಅಪಘಾತ ವಿಮಾವನ್ನ ಈಗಾಗಲೇ ಮಾಡಿಸಿದ್ದೇವೆ. ಈಗ ಲಾಗೂ 3 ವರ್ಷದ ಅವಧಿ ಒಳಗೆ ಇರ್ತದ. ಲಾಗೂ ಆಗದವರು ಇರ್ಲಿ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಗ್ರಾಮದಲ್ಲಿ ನಡೆದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಾನಿ ಕಾದರವಳ್ಳಿ 2023-24ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ 23/9/2024 ನಡೆಯಿತು. ಸಭೆಯ ಅಧ್ಯಕ್ಷತೆ ಪ್ರಕಾಶ್ ಗೌಡ ಶ್ರೀ ಪಾಟೀಲ್, ಮುಖ್ಯ ಅತಿಥಿಗಳು ಶ್ರೀ ವಿರೂಪಾಕ್ಷಪ್ಪ ಬಿ ಸಾಧುನವರ್ ಮತ್ತು ಶ್ರೀ ಜ್ಯೋತಿಬಾರ ಹೈಬತ್ತಿ, ನಿರ್ದೇಶಕರು ಶ್ರೀ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ MK ಹುಬ್ಬಳ್ಳಿ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಅದೃಶ್ಯಗೌಡ ಆರ್ ಪಾಟೀಲ್ ಮತ್ತು ಉಪಾಧ್ಯಕ್ಷರು ಶ್ರೀ ಅದೃಶ್ಯಪ್ಪ ಎಸ್ ಹಮನನವರ್ ಮತ್ತು ಹಾಲಿ ಅಧ್ಯಕ್ಷರಾದ ಶ್ರೀ ಶಿವನಗೌಡ ರಾಜು ಗೌಡರು ಪಾಟೀಲ್, ಉಪಾಧ್ಯಕ್ಷರಾದ ಶ್ರೀ ಶಂಕರ್ ಕೆ ನೇರಲ್ಕಟ್ಟಿ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗೊಬ್ಬರ ಪೂರೈಕೆಯನ್ನು ಕೇಳಿದ್ದ ಧನ್ಯವಾದಗಳು ನಮ್ಮ ರೈತ ಸದಸ್ಯರಿಗೆ. ಅದು ಯಾಕೆ ಹಂಗಾಗಿತ್ತು ಅಂತಂದ್ರೆ, ಮೊದಲು ನಮ್ಮ ಗೊಬ್ಬರ ಲೈಸೆನ್ಸ್ ಆಗಲಿ ಇವಾಗಲಿ ಎಲ್ಲ ಡ್ಯೂ ಆಗಿದ್ದು ಅವೆಲ್ಲ ಅನರ್ಹಗೊಂಡಿದ್ದು ಅವನ್ನೆಲ್ಲನೂ ಚಾಲೂ ಮಾಡ್ಕೊಂಡು ಮತ್ತೆ ನಾವು ಮರುಸ್ಥಾಪನೆ ಮಾಡಿದೆವು. ನಿಮಗೆ ಯಾರಿಗೆ ಎಷ್ಟು ಬೇಕಲ್ಲ ಅಷ್ಟು ಸಾಕಷ್ಟು ನಮ್ಮ ಹತ್ತಿರಕ್ಕೆ ಈ ಸದ್ಯದಲ್ಲಿ ಗೊಬ್ಬರ ಐತಿ, DAP ಐತಿ, ಯೂರಿಯಾ ಐತಿ, ಆಮೇಲೆ ಪೊಟ್ಯಾಶ್ ಐತಿ, MOP ಐತಿ. ಒಂದು 400-500 ಚೀಲ ಯೂರಿಯಾ ಗೊಬ್ಬರನು ನಮ್ಮಲ್ಲಿ ಸಾಕೈತಿ. ಮುಂದಿನ ಹಂತದೊಳಗೆ ಈ ಹೋದ ವರ್ಷ ಏನು ಕೊರತೆ ಆಗಿತ್ತಲ್ಲ ಆ ಕೊರತೆಯನ್ನು ಈ ವರ್ಷ ಆಗದಂಗೆ ನಾವು ನೋಡ್ಕೋತೇವೆ. ಈಗ ಆಲ್ರೆಡಿ ನಮ್ಮ ಕಡೆ ಗೊಬ್ಬರ ಸ್ಟಾಕ್ ಐತಿ. ಇನ್ನೂ ನಮ್ಗೆ ಸಾಕಷ್ಟು ಎಷ್ಟು ಅವಶ್ಯಕತೆ ಅಂತ ನಮ್ಮ ರೈತರಿಗೆ. ರೈತ ಗೀತೆ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಯಿತು. ನಂತರ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯನ್ನು 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದುಕೊಂಡಿದ್ದನ್ನು ಗುರುತಿಸಿ ಪ್ರೋತ್ಸಾಹ ಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಸಂಘದ ಸಿಬ್ಬಂದಿಗಳಾದ ಮಹಾಂತೇಶ್ ಮಾಟೋಳ್ಳಿ, ವಾರದಿ ವಾಚನ ಶ್ರೀ ರವಿ ಪಾರ್ವತಿಯವರ ಹಾಗೂ ವಂದನಾರ್ಪಣೆಯನ್ನು ಶ್ರೀ ಈರಪ್ಪ ಚೀಗಿಹಳ್ಳಿಯವರು ನೆರವೇರಿಸಿದರು. ಕಾರ್ಯಕ್ರಮ ಸಂಘವಾಗಿ ಮುಗಿಯಿತು. ವರದಿಗಾರರು ರುದ್ರಪ್ಪ ಹುಬ್ಳಿ. ಹೇಳಿದಾಗ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ಸಹಕಾರಿ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಈ ಸಂಘದೊಳಗೆ ಒಬ್ರು ಯಾರು ಕಟ್ಬಾಕಿ ಆದರೂ ಅದನ್ನ ಬಿಟ್ಟು ಮುಂದುವರಿಸಬೇಕು ಅಂದ್ರೆ ಆ ನಿಯಮಾವಳಿ ಪ್ರಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಎಲ್ಲರನ್ನು ತಗೊಂಡು ಹೋಗ್ಬೇಕಾಗೈತಿ. ಅದಕ್ಕೆ ಈಗ ತಾವು ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ಅಮಲಿನಲ್ಲಿ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾರು ಆ ಸಾಲಗಾರ ಕಟ್ಬಾಕಿ ಸಾಲಗಾರರಿಗೆ ಜಾಮೀನ್ದಾರರಾಗಿರ್ತಾರಲ್ಲ, ಸಾಲ ತಗೊಂಡವರು ಜಾಮೀನು ಸಹಿ ಮಾಡಿದವರು ಅಷ್ಟೇ ಜವಾಬ್ದಾರರು ಅಂತೇಳಿ ಅವ್ರನ್ನೂ ಕೂಡ ಹೊಣೆಗಾರರನ್ನ ಮಾಡಿ ಆ ಜಮೀನ್ದಾರರ ಸಾಲವನ್ನ ತಡೆ ಹಿಡಿದ ಅವ್ರ ಕಡೆಯಿಂದ ನಾವು ವಸೂಲಿ ಮಾಡಿ ಕಟ್ಬಾಕಿ ಆಗ್ಲಾರ್ದಾಗ ನೋಡ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಇದನ್ನ ಹೇಳಕತ್ತ 10-15 ವರ್ಷ ಆತ್ ನೀವು ನಾವು ನೋಡ್ಕೊಂತದೇವು. ಇದು ಲಾಭದಾಗ ಬರೋದು ಯಾವಾಗ, ಇವ್ರು ₹2 ಕಾಣೋದು ಯಾವಾಗ? ವಿವಿಧೋದ್ದೇಶ ಸಂಘದ ಕಸಪತ್ತಿನ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ರೈತ ಬಾಂಧವರಿಗೆ ನಮಸ್ಕರಿಸಿ, ಸಹಕಾರಿ ಧುರೀಣರಾದ ಶ್ರೀ ವಿರೂಪಾಕ್ಷ ಅವರೇ, ಜಗದೀಶ ಚಂದ್ರಕಮಠ ಅವರೇ, ಅಧೀಶ್ವರ ಪಾಟೀಲ್ ಅವರೇ, ಸಹಕಾರಿ ಸಂಘದ ಈಗಿನ ಅಧ್ಯಕ್ಷ ಶಿವಗೌಡ ಪಾಟೀಲ್ ಅವರೇ, ಇಂದಿನ ನಿರ್ದೇಶಕ ಮಂಡಳಿಯವರೇ ಹಾಗೂ ಈಗಿನ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರೇ ಹಾಗೂ ಪತ್ರಿಕಾ ಮಿತ್ರರೇ, ಇಲ್ಲಿಯವರೆಗೆ ಸಾಕಷ್ಟು ಸಂಘದ ಅಭಿವೃದ್ಧಿಗಾಗಿ ಅನೇಕ ಚರ್ಚೆಗಳು ನಡೆದವು. ಈ ನನಗನ್ಸಿದ ಮಟ್ಟಿಗೆ ಡೆವಲಪ್ಮೆಂಟ್ಗಿಂತ ಈ 2-3 ವರ್ಷದ ಅಡಿಟ್ ಮಾಡೋದನ್ನ ಅವ್ರಿಗೆ ದೊಡ್ಡ ಕೆಲಸ ಆಗಿತ್ತು. ಅದನ್ನು ಮಾಡಿಸಿದ್ರು. ಅಂತೂ ಸಂಘವನ್ನ ಒಂದು ಲೈನ್ನಾಗ ತಂದೆವು ತೇಕಾಸ ಅವ್ರಿಗೆ ಈಗಿನ ಕಮಿಟಿಯವ್ರ ಐತಿ, ಹಿಂದಿನ ಕಮಿಟಿ ಐತಿ, ತುಂಬಾ ಹೆಮ್ಮೆ ಐತಿ. ಯಾಕಂದ್ರೆ ನೀವೆಲ್ಲ ಮಾತಾಡಿದ್ರಿ, ಅಧ್ಯಕ್ಷರು ಹೇಳಿ ಹೆಗ್ರ ಒಳಗಿತ್ತು ಬಿಡೋದಾಗಿತ್ತು ಅಂತ ಕೆಲಸ. ಹೆಗ್ರ ಭಾಗ ತೆಗೆಯೋದು ನಿರ್ಣಯ ಮಾಡಿದಿರಿ, ಪೂರಾ ಅರ್ಧ ತೆಗೆದಿತ್ತು, ಈ ಪೂರಾ ತೆಗಿಬೇಕಂತ ನಿರ್ಣಯ ಮಾಡಿದಿರಿ. ಅದಕ್ಕೆ ಎಲ್ಲರೂ ಭದ್ರಾಗಿರೋಣ. ಅವ್ರು ಹೊಸ ಹುಡುಗರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾನು ಎಂಬಂತೆ ಕಳೆದ ವರ್ಷ ನಡೆದಿರ್ತಕ್ಕಂಥ 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ
ಕೇವಲ ಶಾಲೆಗೆ ಪ್ರಥಮ ಬರುವುದಷ್ಟೇ ಅಲ್ಲದೆ ನಮ್ಮ ಚೆನ್ನಮ್ಮನ ನಾಡಿನ ಕಿತ್ತೂರು ತಾಲೂಕಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಈ 3 ಸ್ಥಾನಗಳನ್ನ ನಮ್ಮ ಸ್ಥಳೀಯ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೆ ಹಾಗೂ ಮುಂಭಾಗದ ನಮ್ಮ ರೈತ ಬಾಂಧವರಿಗೆ ಶರಣಾರ್ಥಿಗಳು ಹೇಳಿ, ಹಾಗೂ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ, ಈಗಿನ ಆಡಳಿತ ಮಂಡಳಿ ಸಲಹೆ ಸೂಚನೆ ಮತ್ತು ನೀವು ಈಗೇನು ಇಟ್ಟುಮಟ್ಟ ಚರ್ಚೆ ಮಾಡಿದ್ರಲ್ಲ, ಈ ಸಲಹೆ ಸೂಚನೆಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡೇವೆ. ಈಗ ಆದ್ರೆ ಪರಿಸ್ಥಿತಿ ಹಂಗೆ ಇರಾಕಿಲ್ಲ. ಈಗ ಕೇಳಿರ್ರಿ ಸಾವುಕಾರ ಟ್ಯಾಕ್ಟರ್ ಯಾಕೆ ಕೊಡಕ್ಕೆ ಬರ್ತಿರ್ಕಿಲ್ಲ ಅಂತ, ನಮ್ದು ಅಡಿಟ್ ಆಗಿರ್ಕಿಲ್ಲ, ಅಡಿಟ್ ಆಗದಕ್ಕೆ ಕೊಡಕ್ಕೆ ಬರ್ತಿರ್ಕಿಲ್ಲ. ಅಡಿಟ್ ಆಗೈತಿ, ಈಗ ಅಟ್ಟು ಮುಗಿದು, ಈಗ ಜನರ ಬಳಿನೂ ಮುಗೀತ, ಇನ್ನೆಲ್ಲರೂ ಅರ್ಜಿ ಕೊಡ್ಬೋದು. ಅದಕ್ಕೆ ಇದು ಒಂದೇದ್ದು ಟ್ಯಾಕ್ಟರ್ದಂತೂ ವಿಷಯ ಮುಗೀತು. ಮುಂದೆ ಈಗ ಆಗಲೇ ಏನು ಆಗ್ತದ, ಯಾರು ಮೇಡಮ್ ಬೇಕು ತೆಗಿಯಲ್ಲ ಮತ್ತಿಲ್ಲ ಅಂತಂದ್ರೆ ನಾವು 12 ತಿಂಗಳವ್ರು ಅಷ್ಟೇ. ಈಗ ತಲೆಯಾಗಿ ಇಟ್ಬೋದು ನೀವು ಪೈಲ 12 ತಿಂಗಳದಾಗ ನಮಗೆ ಎಷ್ಟು ಅಧಿಕಾರ ತೀರ್ತಿತ್ತಲ್ಲ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ತಿಳ್ಕೊಬೇಕಾದ್ರೆ 6 ತಿಂಗಳು ಹೋಗತ್ತೀಗ ಇಲ್ಲ ತಿಳಿಬೇಕಲ್ಲ. ನಮಗೂ ಇಲ್ಲಿ ಬಂದ್ ಕೂಡಲೇ ಎಲ್ಲ ಒಮ್ಮೆನೂ ಮಾಡಕ್ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಹಿಂದಿನಿಂದ ಭಾಳ ಆದದ್ದೈತಿದ 19 ಇದು ಯಾಕೆ 2019 ಇದು ಎಲ್ಲ ಚಾಲು ಆಗೈತಿ ಕೈತಿ. ಮತ್ತು ಈಗ ಮುಗಿಬೇಕಂತ 3-4 ವರ್ಷದ ಅಡಿಟ್ 12 ತಿಂಗಳದಾಗ ಮಾಡಿದೀವಿ. ನಾವು ಇದನ್ನ ಮಾಡಿಸಿದ್ರೆ ಎಲ್ಲರೂ ಕುಡ್ಕೊಂಡ. ಹಿಂದಿನ ಅವ್ರ ಸಹಕಾರನೂ ಐತಿ, ಈಗಿನ ಅವ್ರದ್ದು ಸಹಕಾರ ಐತಿ, ಊರಿನವ್ರದ್ದು ಸಹಕಾರ ಐತಿ. ಯಾಕಂತ ಎಷ್ಟೋ ಮಂದಿ ನಮ್ಗೆ ಹಾದ್ಯಾಗ ಕೇಳ್ತಿರ್ತಾರೆ. ಹೇಳಿವ್ ನಾವು ಹೇಳಿದಾಗ ಎಷ್ಟೋ ಮಂದಿಗೆ ಹಿಂಗೆ ಪರಿಸ್ಥಿತಿ ಐತಿ, ಹಿಂಗೆ ಮಾಡೋಣ್ರಿ ತಡ್ಕೊಡಿ ಅಂತ ನಾನೇ ಎಷ್ಟೋ ಮಂದಿಗೆ ಹೇಳಿದ್ದಾನೆ. ಮೊದಲಾಗಿದ್ದು ಅಷ್ಟಕ್ಕದ್ದು ನಡಕ್ ದಿಢೀರ್ನ ಒಂದು 2017 ಒಂದು 18ನೇ ಸಾಲಿನಾಗ ದಿಢೀರ್ನ ಹೆಚ್ಚಿಗೆ ಅದು. ಆಮೇಲೆ ಇನ್ನು ಮುಂದೆ ಬಿನ್ ಸಾಲಾರ ಸಾಕಷ್ಟು ಜನ ಅದಾರ, ಮತ್ತು ಬಿನ್ ಸಾಲ್ಗಾರನು ಮಾಡ್ಕೊಳ್ಳೋ ಜನ ಐತಿ. ಅವ್ರು ಮಾಡ್ಕೊಳ್ಳೋರು ಮತ್ತು ಅವ್ರಿಗೇನು ಸರ್ಕಾರಿ ಸವಲತ್ತು ಐತೋ ಬರೀ ಸಾಲ್ಗಾರಿಗೆ ಅಷ್ಟನೂ ಇದೆ. ತಾವು ಕೇಳ್ತಕ್ಕಂಥ ಪ್ರಶ್ನೆ ಸಮಂಜಸವಾಗೈತಿ. ಈಗಾಗಲೇ ಬಿನ್ ಸಾಲ್ಗಾರ ಸದಸ್ಯರು ಅಂತ ಏನು ಐತಿ, ಅದು ಸುಮಾರು 20-25 ವರ್ಷಗಳ ಹಿಂದೆ ಶ್ರೀಯುತ ರಾಮಣ್ಣ ಹೆಬ್ಬೆತ್ತಿ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಅವಧಿಯಲ್ಲಿ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು. ಅದು ಈ ಸಂಘದ ನಿಯಮಾವಳಿ ಯಾಕೈತೆ ಅಂದ್ರೆ, ಸಹಕಾರಿ ಸಂಘದ ನಿಯಮದ ಪ್ರಕಾರ ಯಾವುದೇ ಸಂಘಕ್ಕೆ ಸದಸ್ಯರಾಗಿರ್ತಕ್ಕಂಥವ್ರು ವರ್ಷಕ್ಕೆ 3 ಸಲ ವ್ಯವಹಾರ ಮಾಡ್ಬೇಕಂತೇಳಿ ಸಹಕಾರಿ ಸಂಘದ ನಿಯಮ ಹೇಳ್ತೈತಿ. ಆದ್ರೆ ಸಂಘಕ್ಕೆ ಬಿನ್ ಸಾಲ್ಗಾರ್ ಸದಸ್ಯರದೇವು ಅಂತ ಹೇಳಿದವರು ಅವರು ಹೆಸರಲ್ಲಿ 1,000 ರೂಪಾಯಿ ಶೇರನ್ನ ಅಷ್ಟೇ ಐತೆ ಹೊರತಾಗಿ ಸದರಿ ಅವರ ವತಿಯಿಂದ ಸಂಘಕ್ಕೆ ಯಾವುದೇ ತರನಾದ ವ್ಯವಹಾರಗಳ ನಡೀತಾ ಇಲ್ಲ. ಹೀಗಾಗಿ ಸದಸ್ಯತ್ವ ಮಾಡಿಕೊಳ್ಳುವುದು ಬಿಡುವುದು ಆಡಳಿತ ಮಂಡಳಿಯವರು ಚರ್ಚೆ ನಡೆಸಿ ಅದ್ರ ಬಗ್ಗೆ ತೀರ್ಮಾನ ತೆಗೆದುವಂತೇಳಿ